ಏನು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಪೂಜೆಯ ಸಮಯದಲ್ಲೂ ಕೂಡ ಅವತ್ತು ಬದಲಾವಣೆ ಇರುತ್ತೆ. ಸುಬ್ರಹ್ಮಣ್ಯದಲ್ಲಿ ಮಾರ್ಚ್ 2ರಂದೇ ಸಮಯ ಬದಲಾವಣೆ ಆಗತ್ತೆ. ಗ್ರಹಣ ಆರಂಭಕ್ಕೂ ಮುನ್ನವೇ ಗರ್ಭಗುಡಿ ಬಂದ್ ಆಗತ್ತೆ. ಗ್ರಹಣ ಸಮಯದಲ್ಲಿ ದೇವರಿಗೆ ಯಾವುದೇ ಪೂಜೆ ಇರೋದಿಲ್ಲ. ರಕ್ತಗ್ರಹಣದ ನಂತರ ದೇವಸ್ಥಾನದ ಶುದ್ಧಿ ಕಾರ್ಯ ಆರಂಭವಾಗುತ್ತೆ. ಇದೆಲ್ಲವೂ ನಡೆದ ಮೇಲೆ ಮಾರ್ಚ್ 3 ಗ್ರಹಣದ ನಂತರ ಸಾರ್ವಜನಿಕರಿಗೆ ದರ್ಶನಕ್ಕಾಗಿ ಅವಕಾಶ ಇರುತ್ತೆ. ಇದು ಮತ್ತೊಂದು ಸುಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಪೂಜಾ ಸಮಯದಲ್ಲಿ ಆಗಿರುವಂತಹ ಬದಲಾವಣೆ. ಮಾರ್ಚ್ 2ರಂದೇ ಸಮಯದಲ್ಲಿ ಬದಲಾವಣೆ ಇರುತ್ತೆ. ಕ್ಷೇತ್ರದಲ್ಲಿ ಗ್ರಹಣ ಆರಂಭಕ್ಕೂ ಮುನ್ನವೇ ಗರ್ಭಗುಡಿಯನ್ನ ಬಂದ್ ಮಾಡಲಾಗುತ್ತೆ. ಗ್ರಹಣ ಸಮಯದಲ್ಲಂತೂ ಯಾವುದೇ ಪೂಜೆ ಮತ್ತು ಇನ್ಯಾವುದೇ ಕಾರ್ಯಗಳು ಅಲ್ಲಿ ನಡೆಯೋದಿಲ್ಲ. ರಕ್ತಗ್ರಹಣದ ನಂತರ ದೇವಸ್ಥಾನದ ಶುದ್ಧಿ ಕಾರ್ಯವಾಗುತ್ತೆ. ತದನಂತರ ಮಾರ್ಚ್ 3 ಗ್ರಹಣ ನಂತರವಾಗಿ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶವನ್ನ ಕೊಡಲಾಗತ್ತೆ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿಯೂ ಕೂಡ ದಿನೇ ದಿನೇ ಸಾಕಷ್ಟು ಭಕ್ತರು ಆಗಮಿಸ್ತಾರೆ. ದಿನವೂ ಕೂಡ ಲಕ್ಷಾಂತರ ಭಕ್ತರು ದರ್ಶನಕ್ಕಾಗಿ ಬರ್ತಾರೆ ಸುಪ್ರಸಿದ್ಧ ಕ್ಷೇತ್ರಕ್ಕೆ. ಈಗ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿಯೂ ಕೂಡ ದರ್ಶನದ ಎಫೆಕ್ಟ್ನಿಂದ ಭಕ್ತರ ದರ್ಶನ ಸಮಯದಲ್ಲಿ ವ್ಯತ್ಯಾಸವಿರುತ್ತೆ. ಭಕ್ತರಿಗಾಗಿ ದರ್ಶನವನ್ನ ಕಲ್ಪಿಸುವಂತಹ ಸಮಯದಲ್ಲಿ ಬೇರೆ ಬೇರೆ ಬದಲಾವಣೆಗಳನ್ನು ಮಾಡಲಾಗಿದೆ. ಇವತ್ತು ಅಂದರೆ 2 ಮಾರ್ಚ್ ಇರೋದ್ರಿಂದ ಅಂದರೆ ಮಾರ್ಚ್ 3ರಂದು ಗ್ರಹಣ ಇರುತ್ತೆ. ಸುಬ್ರಹ್ಮಣ್ಯದಲ್ಲಿ ಮಾರ್ಚ್ 2ನೇ ತಾರೀಕಿನಂದೇ ಸಮಯದಲ್ಲಿ ಬದಲಾವಣೆ ಮಾಡಲಾಗಿದೆ. ಗ್ರಹಣ ಆರಂಭಕ್ಕೂ ಮುನ್ನವೇ ಗರ್ಭಗುಡಿಯನ್ನು ಬಂದ್ ಮಾಡುತ್ತೆ. ಜೊತೆಗೆ ಗ್ರಹಣ ಸಮಯದಲ್ಲಿ ದೇವರ ಪೂಜೆ ಮಾಡೋದಕ್ಕೆ ಯಾವುದೇ ಪೂಜೆಗೆ ಅವಕಾಶವಿರೋದಿಲ್ಲ ಆ ಟೈಮ್ನಲ್ಲಿ. ಹಾಗಾಗಿ ಆವಾಗಲೂ ದರ್ಶನವಿರೋದಿಲ್ಲ ಗ್ರಹಣ ಸಮಯದಲ್ಲಿ. ತದನಂತರ ಗ್ರಹಣ ಮುಗಿದ ನಂತರ ದೇವಸ್ಥಾನದ ಶುದ್ಧಿ ಕಾರ್ಯವಾಗುತ್ತೆ. ಆ ಶುದ್ಧಿ ಕಾರ್ಯವೆಲ್ಲವೂ ಮುಗಿದ ನಂತರ ಮಾರ್ಚ್ 3ರಂದು ಗ್ರಹಣದ ನಂತರ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ.